ಹಬ್ಬ ಮದುವೆಯಾಗಿ ಇಷ್ಟು ದಿನ ಆದಮೇಲೆ ಇವತ್ತು ಕೂಡಿ ಬಂತ ನನಗೆ ಹಾರ್ಮೋನಿಗೆ ಕರ್ಕೊಂಬರೋದು ನನ್ನ ಹೆಂಡತಿನ. ನಮ್ಮ ಮದು ನೋಡಿಲ್ಲ ಅಂದ್ರೆ ಎಷ್ಟು ಖುಷಿ ಪಡ್ತಾಳೇನ ಇದನ್ನು. ಹೌದು, ಆಕಿಗೆ ರೆಡಿಯಾಗಿ ಬಾ ಅಂತಿದ್ದೆ ನಾನು. ನಾ ಕೊಟ್ಟ ಅರ್ಬಿ ಹಾಕ್ಯಂದ್ಲು ಇಲ್ಲ. ನೋಡೋಣ ತಡಿ, ಈಗ ಬಂದ್ಲು ಅಂದ್ರೆ ಗೊತ್ತಾಕತಿ. ಮಧು ಮಧು ಬಾರ, ಎಷ್ಟೊತ್ತು ಮಾಡ್ತಿದ್ದಿ? ನಾ ಇಲ್ಲಿ ಕಾಯಕತ್ತೇನಿ. ನನ್ನೊಬ್ಬನ ನಿಲ್ಲಿಸಿ ನಿಂತ್ಕೊಂಡ್ಬಿಟ್ಟಿನಿ. ನೀನು ಜಲ್ದಿ ಬಾ. ಯಪ್ಪ, ಏನು ಅವಸರ ಮಾಡ್ತೀರಿ ನೀವು? ಚಂದಾಗಿ ರೆಡಿ ಆಗ ಅನ್ನೋರು ನೀವು, ಮತ್ತು ಒಂದು ಸ್ವಲ್ಪ ರೆಡಿ ಯಾಕಂತ ನಿಂತ್ಕೊಂಡಿ ಅಂದ್ರೆ ಅವಸರ ಮಾಡೋರು ನೀವು. ಸಮಾಧಾನನೇ ಇಲ್ಲ ನೋಡಿ ನಿಮಗೆ. ಇನ್ನೂ ಎಷ್ಟು ಅಂತ ಸಮಾಧಾನ ತಗೋಬೇಕು ನಾನು? ಎಷ್ಟೊತ್ತಾದ ನಿನ್ನ ದಾರಿ ಕಾಯಕೈತಿ ನಾನು. ಹೌದು, ನಾ ಕೊಟ್ಟರು ಡ್ರೆಸ್ ಹಾಕಿ ಅಂದ್ರೆ ಇವ್ನ ಯಾಕೆ ಹಾಕ್ಯಂಬಂದಿ ನೀನು? ಇವು ದಿನ ಮನೆ ಹಾಕ್ಯಾಳೋ ಇದ್ದದ್ದೆ, ಅವ್ನ ಯಾಕೆ ಹಾಕಿಲಿಲ್ಲ? ಬೇಡ, ಇವ್ನು ಬಿಚ್ಚಿ ಹಾಕಿ ಅವ್ನು ಹಾಕ್ಯಂಬ ಹೋಗು. ಹೋಗ್ರಿಪ್ಪ, ನೀವು ತಂದದ್ದು ಅರಿಬೆ ನಾವು. ಏನೇನು ಚಂದಿಲ್ಲ ಅರಿಬೇವು. ನನಗಂತ ಹಾಕ್ಯಣಕ್ಕೆ ಮನ್ಸಾಗ್ಲಿಲ್ಲಪ್ಪ. ಒಂಥರ ಅನ್ಸಕತ್ತೆ, ನಾಚಿಗೆ ಬಂದಂಗೆ. ಅವ್ನು ಉಟ್ಕೊಂಡು ನೋಡಿದ್ರೆ ನನಗೆ ನಾಚಿಗೆ ಬರೋದು. ಅದಕ್ಕೆ ಅವ್ನು ಬಿಚ್ಚಿ ಹಾಕಿ ಸುಮ್ಮನೆ ಅವನ್ನ ಹಾಕ್ಯಂಬಂದೆ. ಅಲ್ಲ, ನೀನು ನಾಚಿಕೆ ಪಟ್ಕೊಳಕ್ರ ಇಲ್ಲಿ ಯಾರದಾರ ಹೇಳು? ನೀನು ನಾನು ಇಬ್ರ. ನನ್ನಿದ್ರಿಗೆ ಅಂತ ನಾಚಿಕೆ? ಅದು ಗಂಡನಿದ್ರಿಗೆ. ಹೋಗು, ಏನಾಗಲ್ಲ, ಹಾಕ್ಯಂಬ ಶಾಣೆ. ಚಂದ ಕಾಣ್ತಿ, ಹೋಗ ನೋಡ್ತಾನೆ ಹೆಂಗೆ ಕಾಣ್ತೀಯ ಆ ಡ್ರೆಸ್ನಾಗ. ತೋ ಏನು ಕಾಡ್ತೀರಿಪ್ಪ ನೀವು? ಅದಕ್ಕೆ ತೋಳಿಲ್ಲ, ಆಮೇಲೆ ಅದು ಇರೋ ಹಂಗೆ ಅದ್ರ ನೆಟ್ಟಿಂದ ಐತಿ. ಅದನ್ನೆಲ್ಲ ಹೆಂಗೆ ಹಾಕ್ಯಲ್ಲ ಹೇಳಿ ನಾನು? ನೀವೇನಾರ ಹೇಳ್ರಿ, ನೀವಂತ ನಾಚಿಗೆ ಬರ್ತದೆ. ನಾ ಹಾಕ್ಯಣಂಗಿಲ್ಲ ನೋಡು. ಬೇಕಾದ್ರೆ ನಿದ್ದೆ ಮಾಡ್ರಿ, ಬೇಡ ಅಂದ್ರೆ ಎದ್ದು ಹೋಗ್ರಿ. ನಾ ಒಬ್ಬಕ್ಕೆ ಮಕ್ಕಂತಾನೆ. ಏನ ಒಬ್ಬಕ್ಕೆ ಮಕ್ಕಂತೀಯ? ನೋಡ, ರಾತ್ರಿ ಮತ್ತು ಹೊಸ ಜಾಗ ನಿದ್ದೆ ಬರಲಿಲ್ಲ, ಅದು ಹೆದರಿಕೆ ಆಯ್ತು ಅಂದ್ರೆ ನಾನು ಒಳಗೆ ಬಾ ಅಂದ್ರೆ ಬರೋನಲ್ಲ ರಾತ್ರಿ ಹೊತ್ನಾಗ. ಈಗ ವಿಚಾರ ಮಾಡಿ ಹೇಳು. ಅದಲ್ದ ನಿನ್ನ ಜೊತೆಗೆ ಇರ್ಬೇಕಂತೇಳಿ ಇಷ್ಟು ದೊಡ್ಡ ರೂಮ್ ಬುಕ್ ಮಾಡಿ ಇದನ್ನೆಲ್ಲ ರೆಡಿ ಮಾಡ್ಸೀನಿ. ನೋಡು, ಎಷ್ಟು ಹಾರ್ಟ್ ಶೇಪ್ನೊಳಗೆ ಎಷ್ಟು ಚಂದ ರೆಡಿ ಮಾಡ್ಯಾರ ಬೆಡ್. ನೀವು ಒಬ್ಬಕ್ಕೆ ಮಕ್ಕಂತೇನೆ ಅಂತಲ್ಲ, ನಿನಗೆ ನ್ಯಾಯ ಅನಿಸ್ತದೆ ಏನಿದೆ ಹೇಳಿ ನೋಡೋಣ. ರೀ, ನೀವು ಯಾಕೆ ಬರ್ಬರ್ತ ಭಾಳ ಪೋಲಿ ಮಾತಾಡಕತ್ತೀರಪ್ಪ. ನನಗೆ ಒಂಥರ ನಾಚಿ ಬರತೈತಿ. ಅಲ್ಲ, ನಾಚಿಗೆ ಅಂದ್ರೆ ಎಷ್ಟರ ಚಂದ ಕಾಣ್ತಿ ಅಂತ ಮಾಡಿ ನೀನು. ನೀನು ನೋಡಿದ್ರೆ ಒಂದು ಹಾಡು ಹೇಳ್ಬೇಕು ಅನ್ಸಕತ್ತೈತಿ. ಹೇಳಲೆ? ಹೇಳ್ರಲ್ಲ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕದ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಏಕೆ ಹೋಗುವೆ ನೀ ದೂರ ದೂರ ದೂರ. ಹೆಂಗಿತ್ತು ಹಾಡು? ಸೂಪರ್ ಆಗಿತ್ತು, ಚಂದ ಹೇಳಿದ್ರಿ. ಅಂದಂಗೆ ರೀ, ನಾವು ಊರಿಗೆ ಬಂದಾಗಿದ್ದ ಅತ್ತೆ ಮಾವಗೂ ಫೋನ್ ಮಾಡಿಲ್ಲ, ಅವ್ಗೂ ಫೋನ್ ಮಾಡಿಲ್ಲ. ಒಂದು ಫೋನ್ ಮಾಡ್ಯಾರ ಕೇಳ್ಬೇಕ ಬೇಡ? ಊಟ ಆತ ಏನ, ಆರಾಮದಾರ ಇಲ್ಲ ಅಂತಂದು. ನಾವು ಇತ್ಲ ಬಂದೇವಿ, ಅವ್ರ ಕಡೆ ಚಿಂತೆನೇ ಇಲ್ಲ ನೋಡು. ಏನು ಅನ್ಕೊಳಂಗಿಲ್ಲ ಮಾವರ್ ನಮ್ಮ ಬಗ್ಗೆ. ಅಲ್ಲ ಮಧು, ಅವ್ರ ಹೋಗಿ ಬಾ ಅಂತ ಹೇಳ್ಯಾರ. ಅವ್ರೇನು ಅನ್ಕಂತಾರೆ ಹೇಳು? ನೀನೊಂದು ಈಗ ಮಾಡೋ ಟೈಮ್ ಏನಿದೆ ಅಂದ್ರೆ ಫೋನ್ ಮಾಡಕ್ಕೆ ಬ್ಯಾಡ್ದಾಗ ಬೆಳಗ್ಗೆ ಮಾಡಿದ್ರತ್ತು. ಇಲ್ಲ, ನಾನು ಈಗ ಮಾತಾಡ್ಬೇಕು ನಮ್ಮ ಅವ್ನ ಜೊತೆಗೆ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ. ಅದಕ್ಕೆ ನಾನು ನೋಡಿದ್ರೆ ನಿನ್ನ ಜೊತೆ ಟೈಮ್ ಪಾಸ್ ಮಾಡಬೇಕು ಅಂತ ನಾನು ಅಂತಾನೆ. ನೀನು ನಿಮ್ಮ ಓನ್ ಜೊತೆ ಮಾತಾಡಿ ಟೈಮ್ ಪಾಸ್ ಮಾಡಬೇಕು ಅಂತಿದ್ದಿ. ಏನು ಮಾಡೋಕ್ಕಾಗತ್ತೆ? ಏನು ಹೇಳ್ದಂಗೆ ಕೇಳೋಕಬೇಕು. ನಾನಲ್ಲ, ಟೈಮು ಡಿಮ್ಯಾಂಡ್ ಮಾಡ್ತೈತಿ, ಇದನ್ನು ಸಿಚುವೇಶನ್ ಡಿಮ್ಯಾಂಡ್ ಮಾಡಕತ್ತೈತಿ. ಯಾಕ್ರಿ ನಮ್ಮ ಅವ್ನ ಜೊತೆ ಮಾತಾಡ್ತಾನೆ ಅಂದ್ರೆ ಬೇಜಾರಾತೇನು ನಿಮಗೆ? ಇಲ್ಲ, ಹಂಗೆಲ್ಲ ಏನಿಲ್ಲ. ಸರಿ, ನಿಮ್ಮ ಫೋನ್ ಹಚ್ಚಿ ಮಾತಾಡಿ ಮುಗಿಸು. ಮತ್ತು ಇಲ್ಲೇ ನಿಂತ್ಕಂದ್ರೆ ನನ್ನ ಕೈ ಕಾಲು ಸುಮ್ಮನೆ ಇರಂಗಿಲ್ಲ. ಅದಕ್ಕೆ ಹೊರಗೆ ಗಾಳಿಗೆ ಅಡ್ಡಾಡ್ತಿರ್ತಾನೆ ಅಲ್ಲೇ ಒಂಚೂರು. ಬಿಡು. ಈಗ ಮುದ್ದು ಮಾಡಕ್ಕೆ ಮನಸ್ಸು ಬಂತಾನೆ ನಿನಗೆ. ಮೊದಲು ನಿಮ್ಮ ಓನ್ ಜೊತೆ ಮಾತಾಡ್ಬೇಕಂದಿಲ್ಲ, ಮಾತಾಡಿ ಮುಗಿಸು. ಸಾರಿ, ಅದು ಯಾಕೆ ಅವನ್ ಬಿಟ್ಟು ಬಂದ್ನಲ್ಲ ಒಂಥರ ಅನ್ಸಾಕತ್ತೈತೆ ಮನಸ್ಸಿಗೆ. ಸರಿ ತಗೊಳ್ರಿ, ಮೊದಲು ನಿಮ್ಮ ಕೆಲಸ ಆಗಲಿ, ಆಮೇಲೆ ಅವನ ಜೊತೆ ಮಾತಾಡ್ತಾನೆ ನಾನು. ಹಂಗೆ ತಡಿ, ಹೆಂಗಾರ ಪಟ್ಟನ್ ಲೈಟ್ ಆಫ್ ಮಾಡ್ತಾನೆ. ನೀ ಕೊಡು ಒಂದು. ಗುಂಡವ ಗಡ ಬಾರ, ನಾವೆಲ್ಲರೂ ಎಷ್ಟು ಮುಂದದವಿ. ನೀ ನೋಡಿದ್ರೆ ಎಷ್ಟು ತಕೊಂಡಾಗ ಹಿಂದೆ ಉಳಿದು ಬಿಟ್ಟಿಯವ. ಹಿಂಗೆ ಹಿಂದೆ ಉಳ್ಕೊಂಡೆ ಅಂದ್ರೆ ನೋಡು, ನೀ ಏನ್ರ ಆಮೇಲೆ ಪಗಾರ ಕಮ್ಮಿ ತಗಂತೇನು? ಎಲ್ಲರೂ ಸಾವನ್ನ ತಗಂತಿಲ್ಲ. ಅದಕ್ಕೆ ಸಾವನಾಗಿ ಬರ್ಬೇಕು. ಹಿಂದೆ ಉಳಿದು ಆಮೇಲೆ ಆರಾಮಾಗಿ ಬಂದ್ರೆ ಗಡ ಮಾಡೋರು ಮಾಡೇ ಮುಂದಕ್ಕಾರ. ನೀವು ಮಾಡ್ದಂಗೆ ಹಿಂದೆ ಕೂತ್ಕೊಂಡು ಸುಮ್ಮನೆ ಪಗಾರ ತಗೊಂಡು ಹೋಗ್ರಿ. ಮತ್ತು ನೋಡಿದ್ರೆ ಮ್ಯಾಲೆ ನಮ್ಗೆ ಅಂತಾರೆ ಜನ, ಕೆಲಸ ಮಾಡಂಗಲ್ಲ, ಮೈಗಳ್ರದಾರ ಅಂತ ಹೇಳಿ. ಮಾಡಕತ್ತೇನಲ್ಲೇ ನೀನು ಎಷ್ಟು ಮಾಡ್ತಿದ್ದಿ? ಓನರ ಸುಮ್ಮನೆ ಅದಾರ, ಹೊಲ್ದಾರ. ನಿಂದೇನು ಅಷ್ಟಕ್ಕೂ ನನಗೆ ಇದು ಹೊರಗಿನ ಬದುಕು ರೂಢಿ ಇಲ್ಲ. ಅಷ್ಟಕೊಂಡು ಯಾವಾಗಲೂ ನೆಳ್ಳಾಗ ಮನ್ಯಾಗ ಮಾಡ್ಕೊಂಡಿದ್ದೈತೆ. ನಾನು ಹೋಟ್ಲು ಕೆಲಸ ಬಿಟ್ಟ ಮೇಲೆ ಹೊಲಕ್ಕೆ ಅಡ್ಡಾಡಕತ್ತೇನೆ. ಹಂಗಾಗಿ ಒಂದಿಟ್ಟು ನಿಧಾನ ಆಕತಿ. ನಿಮಗಂತೂ ರೂಢಿ ಐತವ, ಯಾವಾಗಲೂ ಹೊಲದ ಬದುಕು ಮಾಡ್ಕೊಂತ ಇದ್ದೀರಿ. ನನಗಿಂತ 4 ಹೆಜ್ಜೆ ಮುಂದೆ ಇರ್ತೀರಿ. ಅದ್ರ ಬೇರೆ ಹಾಕಿ ಪುಸಿ ಅವ್ರ ಹೊಲ್ದಾಗ ಇವ್ರ ಹೊಲ್ದಾಗ ಹಂಗೆ ಕಳವಿಲ್ ಕಾಕಿಲ್ ಹರ್ಕಂದು ಅಡ್ಡಾಡಿ ಹಾಕಿ ರೂಢಿ ಬಿದ್ದುಬಿಟ್ಟೈತಿ.
ಯಾಕ ಗುಂಡವ ನಿನಗೇನು ಸಣ್ಣ ಹುಳ ಕಡಕತ್ತೇವನ್ ಬುಕ್ಕು 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 ಅಂತಂದು ನನ್ನ ಎದಕ್ಕೆ ತಗೊಂತಿದ್ ನಡುವ ನೀನು ಆಕೆ ಮಾತಾಡ್ಕತ್ತಿರಲ್ಲ ಆಕೆ ಸುದ್ದಿ ಆಟ ಮಾತಾಡ್ರಿ ನೀನೇನು ನೋಡಕ್ ಬಂದಿದ್ದೇನ ನಾ ಕಳು ಮಾಡಿದ್ದೆ ಬಿಟ್ಟಿದ್ದೆ ಅನ್ನೋದು ಎಷ್ಟು ಚಂದ ಅಂತೀಯಲ್ಲ ಹಾಂ ಹಿಂಗ ನೀವೇನು ಭಾರಿ ಸುದ್ದುಳ್ಳೋರು ಅನ್ನಂಗೆ ನನಗೆ ಹೇಳಕ್ಕೆ ಬಂದಳ ಮತ್ತು ನಿಮ್ದು ಅಟ್ ನೀನು ನೋಡ್ಕೆ ಬರ್ದ ನನಗೇನು ಹೇಳ್ತೀಯ ಯಾಕ ಕಡೆಕತ್ತೇವ ಅಂದ್ರೆ ಕೆರಿತೀಯನ್ ಬಂದು ಎದ್ದಿದ್ದಂಗೆ ಹೇಳಿದ್ರೆ ಮತ್ತೆ ನಿಮ್ಮದು ಎಲ್ಲ ಗೊತ್ತು ಅಂತ ನಾವೇನು ಮಾಡಿದ್ವಿ ಎಲ್ಲ ನಿನಗೆ ನೋಡಿ ಏನು ನೀನು ನೋಡಿದ್ರೆ ಮಾತಾಡ್ಬೇಕು ಹಂಗೆ ಸುಖ ಸುಮ್ಮನೆ ಹುಮ್ಮ ಗೊತ್ತಿಗೆ ಹೇಳಕ್ಕೆ ಹೋಗ್ಬಾರ್ದಂಗೆ ಇದೇನು ಪಜಿತತೆವ ನಾನು ಒಳ್ಳೆ ಅಂದ್ಬಿಡು ಈಕಿ ಗುಂಡು ಒಂದು ಮುಂದೆ ಸುಮ್ಮನೆ ಇರಲಿಲ್ಲ ಹಾಳಾದಾಕಿ ಪುಷಿ ಹಿಂಗೆ ಪಲ್ಯ ಮಾಡಿದ್ಲಂತ ನೀನು ತಂದದ್ಲಂತ ಯಾರಿದ್ದಿಲ್ಲ ಅಂತ ಹೊಲ್ದಾಗ ಅಂತಂದು ಅಂದದ್ಲು ಅದನ್ನು ಬಡ ಬಡ ಆಕಿ ಮುಂದೆ ಅಂದ್ಬಿಟ್ಟೆ ಈಗೇನು ಇಬ್ಬರು ಸೇರಿ ನನಗೆ ತಗೊಂತಾರೆ ಈಗೇನು ಇವ್ವ ಹೆಂಗಾರ ಮಾಡಿ ಪುಷಿ ಸಮಾಧಾನ ಮಾಡ್ಬೇಕು ಇಲ್ಲ ಅಂದ್ರೆ ಏನಿಲ್ಲ ಇಬ್ಬರು ಕಾಲ ಹಾಕ್ಯಂತ ತುಳ್ದ ಬಿಡ್ತಾರೆ ನನ್ನ ನೀ ಏನು ನೋಡಿದ್ದೇನೆ ನಾ ಕಳು ಮಾಡಿದ್ದ ಹಾಂ ಹೆಂಗಂತಿ ನೀನು ಏನು ಕಂಡು ಅಂತಿದ್ದಿ ನೀನು ಇವ 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 ಬಿಡಲ್ಲ ಪುಸಿ ಕೂದಲ ಬಿಡಲ್ಲ ಕೂದಲ ಅಳುತ್ತವು ನಾನು ನೋಡ್ಬೇಕನ್ನೋದೈತೇನ ಯಾರು ಹೇಳಿದ್ರೆ ಆಗಂಗಿಲ್ಲ ಇವ ಯಾರ ಬಿಡಿಸ್ರಿ ನನ್ನ ಕೂದಲ ಹೆಂಗೆ ಚೆಕ್ ನೋಡಕ್ಕೆ ಬೆಂಡ್ಲಿ ಊರು ಬೆಂಡ್ಲಿ ಇವ ನನಗ ಹೊಡಿತೀಯ ಬೆಂಡ್ಲಿ ಊರು ಬೆಂಡ್ಲಿ ನಿನ್ನಂಗೆ ಕಳು ಮಾಡ್ಕೊಂಡು ತಿನ್ನಂಗಿಲ್ಲ ನಾವು ದುಡ್ಕೊಂಡು ತಿಂತೇವಿ ಹೌದಾ ನಂಗೆ ಗಂಡ ಹೆಂಡತಿ ಮಕ್ಳು ಎಲ್ಲರೂ ಒಂದಾಗಿ ನಿನ್ನಂಗೆ ಇವತ್ತಿದ್ದಿಲ್ಲ ನಿನ್ನಿದ್ದಿಲ್ಲ ಪೇಟೆಗೆ ಹೋಗಿದ್ದಿಲ್ಲ ಅನ್ಕಂತ ಅವ್ರ ಹೊಲ್ದಾಗ ನಾಕ ಇವ್ರ ಹೊಲ್ದಾಗ ನಾಕ ಕಿತ್ಕೊಂಡು ತಿನ್ನಂಗಿಲ್ಲಲೇ ನಾವು ನಿನ್ನಂಗೆ ಬಿಕ್ಕಿ ಬಿಡಾರಲ್ಲ ನೀನು ಇದು ನೋಡಿ ನೀನು ಎಲ್ಲರ ಮನೆ ಹೋಗಿದ್ದಿ ಬಿಕ್ಕಿ ಬಿಡಿಕಂತ ಏನಾರು ಒಂದು ಹಾಕ್ರಿ ಅನ್ಕಂತ ಲಲಿತಕ್ಕ ನೀನೇನೇ ಅವ್ರ ಕೆಲ್ಸಕ್ಕೆ ಬಂತಾರ ಕೆಲಸ ಮಾಡೋದು ಬಿಟ್ಟು ಹೊಡೆದಾಡ್ಕೊಂತ ನಿಂತ್ಕೊಂಡ್ರೆ ಸುಮ್ಮನೆ ಇದೆಯಲ್ಲ ನೋಡ್ಕೊಂತ ಹೌದೌಡ್ಲೆ ಹೇಮಿ ನೀನು ಅವ್ರು ಎಂತ ಚಂದ ಹೊಲ್ದಾಗ ಕೆಲಸ ಮಾಡಕತ್ತಿದ್ರಲ್ಲ ಮುಚ್ಚಿಗೆ ನೀನು ಮುಂದೆ ಬದುಕು ಮಾಡಿದ್ರೆ ಆಗಿ ಹೋಗ್ಕೋತು ಅವ್ರಿಗೆ ಅದಕ್ಕೆ ಅದು ಒಂದು ಅನ್ನಕ್ಕೆ ಹೋಗಿದ್ದಿ ಕೆಲಸ ಮಾಡಕತ್ತಾರ ಬಿಡಿಸಿ ಜಗಳ ಮಾಡಕ್ಕೆ ಹಚ್ಚಿ ಈಗ ನೀ ಬಿಡಿಸು ನಾ ಬಿಡಿಸು ಅಂತಂದು ಹೇಳ್ಕೊಂತ ನಿಂತ್ಕೊಂಡಿ ಹೋಗ ನಿನಗೆ ಅಷ್ಟು ಹರ್ಕತ್ತಿದ್ರೆ ನೀ ಬಿಡಿಸು ನಡಬತ್ತಲ್ಲಿ ನಾನು ಯಾಕೆ ಹೋಗಕ್ಕೆ ಹೋಗ್ಲಿ ಅವ್ರನ್ನ ಬಿಡ್ಸಾಕ ನಾವಲ್ಲೇ ಇವ ನಡಬತ್ತಲ್ಲಿ ನಾವು ಹೋದ ನನ್ನ ಜುಟ್ಟು ಹಿಡಿದು ಬಡಿತಾರ ಅವ್ರೇನು ಹಗರದಾರ ಈಕಿ ನೋಡು ಸುಮ್ಮನೆ ಏನು ಗೊತ್ತಿಲ್ಲ ಅನ್ನೋರ್ಗತೆ ಹೆಂಗೆ ಕುತ್ಕೊಂಡು ಕಾಯಿ ಹರಕತ್ತಾಳ ಹೋಗ ಬಿಡಿಸಂದಿಟ್ಟು ಹೊಡೆದಾಡಕತ್ತೇವೆ ಎರಡು ಸತ್ಗಿತ್ತವ ಮತ್ತೆ ನನಗೆ ಎದಕ್ಕೆ ಬೇಕಲ್ಲೇ ನಿನಗೆ ಅಷ್ಟು ಇಷ್ಟ ಇದ್ರೆ ಹೋಗಿ ನೀ ಬಿಡಿಸ್ಕೆ ನಡುವ ಜಗಳ ಹಚ್ಚಿರಕ್ಕೆ ನೀನು ಬಿಡಿಸಕ್ಕೆ ನಾನೇನ ಅಲ್ಲ ಹೊಲ್ದಾಕೆ ಸುಮ್ಮನೆದಾಳ ಕಾಯಿ ಬಿಡ್ಸಕ್ಕೆ ಬಂದು ಇಂಥ ಟೈಮ್ನಾಗ ಅವ್ರು ಗುದ್ದಾಡಕತ್ತಾರಲ್ಲ ಇವರಿಬ್ರು ಮಾಡೋದು ನೋಡಿದ್ರೆ ಎಲ್ಲ ಬೇಕಂತನ ಕೆಲಸ ಮಾಡೋದು ಹತ್ತತೆ ಅಂದು ಇಟ್ಟು ಜಗಳ ಮಾಡ್ದಂಗೆ ಮಾಡಿ ಟೈಮ್ ಪಾಸ್ ಮಾಡ್ಬೇಕು ಅಂತ ಮಾಡ್ಯಾರ ಕಾಣ್ತೈತಿ ಲಲಿತಕ್ಕನ ಸುಮ್ಮನೆದಾಳ ನಾನು ಎದಕ್ಕೆ ಬಿಡ್ಸಕ್ಕೆ ಹೋಗ್ಲಿ ಬಿಡ ಪುಸಿ ಬಿಡ್ತಿಲ್ಲ ಹೇಳೀಗ ನೀನು ನೋಡಿ ಮತ್ತೆ ನೀನು ತುಪ್ಪಳನ ಕಿತ್ತು ಹೋಗಿತ್ತೆ ನೆಲಕ್ಕೆ ಕಳು ಮಾಡ್ಕೊಂಡು ತಿಂದು ನಿನಗಿಷ್ಟು ಕೊಬ್ಬರ ಬೇಕಾರ ದುಡ್ಡು ತಿಂದಾಕಿ ನನಗೆಷ್ಟು ಕೊಬ್ಬರ ಬೇಡ ಬಿಡ್ತೀಯೇನು ಓದಿಲಿ ಜಾಡ್ಸಿ ಬೆಂಡ್ಲಿ ಊರು ಬೆಂಡ್ಲಿ ತಂದು ಇದು ಲೇ ಬಿಡ್ರಿಲೇ ಹೊಡೆದಾಡ ನೋಡು ಅಯ್ಯೋ ಒಬ್ಬಕ್ಕೆ ಎದಿ ಮೇಲೆ ಒಬ್ಬ ಕಾಲು ಮೀಟಿ ಕಟ್ಟಿಗೆ ಮುರಿದಂಗೆ ಜಿಗಿತಾರಲ್ಲ ಒಬ್ರಿಗೊಬ್ರು ಕಾಲು ಕೈನ ಯವ್ವ ಏನಕ್ಕೇನಾರ ಮಾಡ್ಕೊಂಡು ನಾಳೆ ನನ್ನ ಹೊಲದಾಗ ಹಿಂಗಾತಂದು ಊರು ತುಂಬ ಮತ್ತೆ ಪೊಲೀಸರು ಬಾರ ಅದು ಬಾತ ಇದಾತ ಅಂತಂದು ನನಗೆ ಎದಕ್ಕೆ ಬೇಕಾಗೈತಿ ಲೇ ನೀವು ಜಗಳ ನಿಲ್ಲಿಸ್ರಿ ಮೊದ್ಲು ನಿಲ್ಲಿಸ್ರಿ ಹೋಗ್ರಿ ನಿಮ್ಮ ಮನೆ ಬಾಗಿಲ್ದಾಗ ಹೋಗಿ ನಿತ್ಕೊಂಡು ಸಾಕಷ್ಟು ಹೊಡೆದಾಡ್ರಿ ಒಬ್ಬಾಕಿ ಕುತ್ತಿಗೆ ಒಬ್ಬಾಕಿ ಸಿಗ್ರಿ ಇಬ್ಬರು ಸಹಾಯ ಮಟ್ಟ ಒಬ್ರನ್ನೊಬ್ರು ಬಿಡಬೇಡ್ರಿ ಎದ್ದೇಳ್ರಿ ನೀವು ಬಂದಿರೋದು ಅದಕ್ಕೆ ನೀವು ಮಾಡಕತ್ತಿರೋದೇನು ಕೂಲಿ ಕೆಲ್ಸಕ್ಕೆ ಬಂದು ಇಂಥದ್ದು ಮಾಡಿದೆ ಅಂದ್ರೆ ಈಗ ಸುಮ್ಮನೆ ಇರ್ಬೇಕ ನಾನು ನೋಡ್ಕೊಂತ ಬಿಡ್ತೀರೇನು ಬಿಡೋದಲ್ಲ ಹೇಳಿ ಈಗ ಅಲ್ಲ ಸಾಯ್ತೇನೆ ನಾನು ಬಿಡಿಸ್ಬಾರ ಅಯ್ಯೋ ಬಿಡಿಸ್ಬಾರ ಇನ್ನ ಮಿಕ್ಕಿ ಕೊಟ್ಟ ಜಗಳ ಹಿಡಿಯೋದ್ರಲ್ಲಿ ಬಿಡಿಸಲ್ಲ ಅಂತ ಕಪ್ಪೋಣ ಹೋಗ್ಲಿ ಬಿಡ ಗುಂಡವ ಹೋಗ್ಲಿ ಬಿಡ ನನ್ನ ಮೆಣಸಿನ ಗಿಡ ಹಾಳಾಕೋ ಬಿಡ ಹೋಗ್ಲಿ ಹಾಳಾದಕ್ಕಿ ಅಲ್ಲ ಹೊಂಟಾಳಕ್ಕೆ ಕಾಲು ಹಿಡಿದು ಹೇಳ್ತಿಯಲ್ಲ ಬಿಡು ಲಲಿತಕ್ಕ ನಿನಗೆ ಗೊತ್ತಾಗಲ್ಲ ಬಿಡು ನನ್ನ ಈ ಬೆಂಡ್ಲಿದು ಯಾಕೆ ಜಾಸ್ತಿ ಆಗೈತಿ ಬಿಟ್ಟಂಗೆ ಭಾಳನ ಮಾತಾಡ್ಕತ್ತಾಳ ಮೊನ್ನೆನ ಹಂಗೆ ಮಾತಾಡೋಳ ಹೋಗ್ಲಿ ಬಿಡು ನನಗೆ ಯಾಕೆ ಅಂತ ನಾನು ಸುಮ್ಮನೆ ಅದಾನೆ ಈಕಿಗೆ ಎದಕ್ಕೆ ಬೇಕವ ನನ್ನ ಮಗಳು ನೇಟ್ರ ಓದಿಸ್ತಾನೆ ಬಿಡ್ತಾನೆ ಎಲ್ಲದಕ್ಕೆ ನಂದೆಲ್ಲಿ ಇಡ್ಲಿ ಅಂತ ಬರ್ತಾಳ ಬಿಡಲಲ್ತಕ್ಕ ಇವತ್ತಿಕ್ಕೆ ನೀನು ಹುಟ್ಲಿಲ್ಲ ಅನ್ಸ್ಬಿಡ್ತಾನೆ ನಿನ್ನ ಮೆಣಸಿನ ಗಿಡ ಹಾಳಾದ್ರಾಗಲಿ ಅದ್ರ ರೊಕ್ಕ ನಾ ಕೊಡ್ತಾನಲ್ಲ ಅಲ್ತಕ್ಕ ಹೆದರ್ಬೇಡ ನೀನು ಲೇ ಸುಮ್ಮನೆ ಪಾರ್ಲೆ ನೋಡ್ಕೊಂತ ಸುಮ್ಮನೆ ನಿಂತಿಯಲ್ಲ ಬಿಡಿಸ್ಪಾರ್ಲೆ ನನಗೊಬ್ಬಕ್ಕಿಗೆ ಬೊಗ್ಗವಲ್ಲಿಕ್ಕಿ ಗುಂಡವ ಲಲಿತಕ್ಕ ನೀ ಏನಾರ ಅನ್ನವ ನಾನು ಮಾತ್ರ ಈ ಜಗಳ ಬಿಡ್ಸಕ್ಕೆ ಬರಂಗಿಲ್ಲ ಎದಕ್ಕೆ ಬೇಕೋಗ ಇವ ಅವ್ರವ್ರು ಜಗಳ ಮಾಡ್ಯಾರ ಆಮೇಲೆ ಅವ್ರವ್ರು ಒಂದಕ್ಕರ ಆಮೇಲೆ ನಮ್ಗೆ ಒಂದು ಮಾತು ಒಂದು ಹೋಗ್ತಾರ ಇವರು ಈಕೇನು ಹಗರ ಹೇಳ್ತಾಗ ಈಕೆ ಬೀಳ್ಲಿಕ್ಕಿಗೆ ಪುಸ್ಸಿಗೆ ಹಗರಲ್ಲಿಕ್ಕೆ ಪುಸ್ಸಿ ನನಗೂ ನನ್ನ ಅಣ್ಣಗೆ ಜಗಳ ಹಚ್ಚಿದ್ಲಿಕ್ಕೆ ಈಕಿಗೆ ಬ್ಯಾಕ ಸುಮ್ಮನೆ ನಾನು ಬಿಡ್ಸಕ್ಕೆ ಹೋಗ್ಲಿ ಜಗಳನ ಬಡಿಸ್ಕೆ ಸುಮ್ಮನೆ ಊರನ್ನ ಕಡೆ 4 ಮಂದಿ ಕಡೆ ಬಡ್ತಿದ್ವು ಅಂದ್ರೆ ಇನ್ನೊಂದು ಮಂದಿ ಶಾಡ ಮಾತಾಡೋದಲ್ಲ ಪುಸ್ಸಿ ಜಾಡಿಸ್ ಬಾ ಬರ್ದ ಕಾಲದನ್ನ ಆಕೆ ಹಿಡ್ಕೊಂಡು ಅಂದ್ರೆ ನೀನು ಹಂಗ ನಿಂತ್ಕೊಂಡಿಯಲ್ಲ ಜಾಡಿಸದ್ಲ ಬೇಸಿಗೆ ಕತ್ ಜಾಡಿಸ್ತಂಗ ಯೋ ತಪ್ಪಕ್ಕ ಬರಬೇಡ ನನ್ನ ಹತ್ರ ಬರಬೇಡ ಯವ್ವ ತಾಯಿ ದೊಡ್ಡಕ್ಕಿದೆ ನಿನ್ನ ಸುದ್ದಿ ಇವತ್ತು ನನ್ನ ಜೀವನದಾಗ ಯಾವತ್ತೂ ಮಾತಾಡ್ದಲ್ಲ ಬಿಟ್ಬಿಡವ ಯವ್ವ ನಾನು ಬಿಟ್ಬಿಡ ಹಂಗೆ ಬರ್ಬೇಕು ದಾರಿಗೆ ಊರು ಬೆಂಡ್ಲಿ
ಹ್ಞೂ ಇದಪ್ಪ ಅಷ್ಟು ಇದಲ್ಲ ಅಷ್ಟು ನನ್ನ ಮನೆ ಸುದ್ದಿಗೆ ಎದಕ್ಕರ ಬಂದು ನೀನು ನೋಡು ಹುಟ್ಲು ನಾನು ಅನಿಸ್ಬಿಡ್ತಾನೆ. ಏಯ್ ಇಲ್ಲಿ ಕೇಳ್ರಿಲೆ, ಬೆಂಡ್ಲಾರ ಊರು ಬೆಂಡ್ಲಾರ ಬಂದರ ನೋಡಿದ್ರ ಕೆಲ್ಸಕ್ಕೆ ಇಲ್ಲಿ ಬಂದು ಹಿಂಗೆ ಹೊಡೆದಾಡ್ಕೊಂತ ನಿಂತ್ಕೊಂಡ್ರಲ್ಲ, ಕೆಲಸ ಮಾಡೋ ಹುಟ್ಟೇನಿದು ನಡಿ. ಇಬ್ರು ಬೇಡ ನೀವು, ಇಬ್ರು ಯಾಕೆ ಮೂವರು ಬಿಡ್ಬೇಡ್ರಿ ನನ್ನ ಹೊಲಕ್ಕೆ. ನಾನು ಯಾವರ ಬೇರೆ ಹಳ್ಳಿಯಿಂದ ಆಳ ತರಿಸಿ ಕೆಲಸ ಮಾಡಿಸ್ತೇನಂತ ನಮ್ಮ ಊರಾಗ ನಾನು ಬೇಕಿನ್ನೂ ಕರೆಯಂಗಿಲ್ಲ ಇನ್ಮೇಲೆ ನನ್ನ ಕೆಲಸಕ್ಕೆ. ಬೇಡ ನಡೆದು ಬಿಡ್ರಿ, ನಿಮಗೆ ಕೂಲಿನೂ ಕೊಡೋದಿಲ್ಲ, ನನ್ನ ಮೆಣಸಿನ ಗಿಡ ಹಾಳಾಗಿದ್ದು ಅದಕ್ಕೆ ನೀವು ರೊಕ್ಕನೂ ಕೊಡೋದು ಬೇಡ. ಬೇಡ ನಡೆದು ಬಿಡ್ರಿ, ಏನೋ ದನ ಕರ ಅಡ್ಡಾಡಿ ಇಟ್ಟು ಹಾಳಾಗೈತೆ ನನ್ನ ಹೊಲ ಅಂತ ತಿಳಿತೇನೆ ನಾನು. ಜಗ ಕಲಿ ಮಾಡಿರಿ. ನಾನು ತೀರ ಐತೆ ಇಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ, ಎದಕ್ಕೆ ಬಂದೇವಿ ಎದಕ್ಕಿಲ್ಲ ಅನ್ನೋದು. ಹೊಲ್ದಾಗ ನಿಂತ್ಕೊಂಡು ಏನಮ್ಮ ನೀನು ಜಗಳ ಮಾಡೋದು? ಹಾಂ ಯಾರ ಮಂದಿ ಕೇಳಿದೆ ಅಂದ್ರೆ ಏನು ಏನಕ್ಕೇನಾರ ಮಾಡ್ಕೊಂಡು ಎಲ್ಲಿಗಾರ ಹೊಡೆದು ಬಿದ್ದು ಏನಕ್ಕೇನಾರ ಆತ ಅಂದ್ರೆ ನಾಳೆ ನಾನು ಜವಾಬ್ದಾರಿ ತಗೋಬೇಕೇನೋ ಅದನ್ನು? ಹಾಂ ಬೇಡ ಬೇಡವ ಯವ್ವ, ದೊಡ್ಡ ಶರಣ ನಿಮ್ಮ ಪಾದಕ್ಕೆ. ನಡ್ರಿ ಹೊಲ ಬಿಟ್ಟು ಹೊರ ನಡ್ರಿ ಮೊದ್ಲು ನಡ್ರಿ ನಾನು ನಿಂದಿರ್ಬೇಡ್ರಿ ಇಲ್ಲಿ. ಅಲ್ಲ ತಕ ತಪ್ಪಾತವ, ಇದ್ರಾಗ ನಂದು ಏನು ತಪ್ಪಿಲ್ಲ. ಅವ್ರಾಗ ಅಂದದಕ್ಕೆ ನಾನು ಅದ್ರಾಗ ಬಂದಕ್ಕೆ ಜುಟ್ಟು ಹಿಡಿದ್ಬಿಟ್ಲಲ್ಲ, ಹಂಗಾಗಿ ಒಂದೇಟು ಹೊಡೆದೆ. ಅದಕ್ಕೆ ಬೇರೆ ಏನಿಲ್ಲವ, ಕೆಲಸ ಮಾಡ್ತಂತಾಗ ನಾನು ಬೇಕಾದ್ರೆ ಅವ್ರನ್ನ ಕಳಿಸ್ ಹೊಲ ಬಿಟ್ಟು. ನಾನೇನು ಕೆಲಸ ಮಾಡಂಗಿಲ್ಲ ಅನ್ನಂಗಿಲ್ಲ ಏನಿಲ್ಲ. ಏನೋ ಒಂದು ಹೆಜ್ಜೆ ಹಿಂದಕ್ಕಿರ್ತಾನೆ, ಅದಕ್ಕೆ ಇವರು ಹೆಂಗೆ ಬೇಕಂಗೆ ಮಾತಾಡಿದ್ರೆ ಅದಕ್ಕೆ ಏನೋ ತಪ್ಪಾತವಲ್ಲ ತಕ. ನೀನು ಕೂಲಿ ಕರ್ಕಲ್ಲಿಲ್ಲದ್ರೆ ಹಂಗೆ ನಿಮ್ಮ ನೋಡಿದ್ರೆ ವರ್ಷದ 12 ತಿಂಗಳನ್ನು ಕೆಲಸ ಇರ್ತೈತಿ. ಬೇರೆ ಹೊಲ ಆದ್ರೆ ಬೇರೆ ಮಳೆ ಬಂದಾಗ ಕೆಲಸ, ನಿಮ್ದು ಹಂಗಲ್ಲ, ನೀರಾವರಿದಲ್ಲ, ಒಂದಲ್ಲ ಒಂದು ಕೆಲಸ ಇದ್ದೇ ಇರ್ತೈತಿ. ಕೈ ತುಂಬ ಕೂಲಿಯರ್ ಸಿಗ್ತೈತಿ ಇಲ್ಲಲ್ತಕ. ಕಳಿಸ್ಬೇಡವ ನನ್ನ. ಅಲ್ಲಲ್ತಕ ನಾನೇನು ತಪ್ಪು ಮಾಡೀನಿ? ಅವ್ರು ಹೊಡೆದಾಡಿದ್ರೆ ನನ್ನ ಸೇರಿಸಿ ಹೊರಗೆ ಕಳ್ಸಕತ್ತಿಲ್ಲ. ಇಲ್ಲವಾ ನಾನು ಕೆಲಸ ಮಾಡ್ತಂತಗ ಸುಮ್ಮನೆ ಹೋಗಿ ಏನು ಮಾಡಲಿ? ಈಗ ಅಲ್ಲ ಎಡವಟ್ಟು ಅತ್ಲಾಗಲ್ಲ ಇತ್ಲಾಗಲ್ಲ ಅನ್ನಂಗೆ. ಅನ್ನಂಗೆ ಮುಂಜಾನೆದ್ದು ರೊಟ್ಟಿ ಕಟ್ಕೊಂಡ್ ಬಂದೇನವ. ಈಗ ವಾಪಸ್ ಹೋದೆ ಅಂದ್ರೆ ನನ್ನ ಗಂಡ ಅನ್ನಂಗಿಲ್ಲ ಬದುಕಿಗೆ ಹೋಗಿದ್ದಿ ಅದಕ್ಕೆ ಹೊಳಿ ಬಂದೆ ಅಂತಂದು ಅಂದಂಗಲ್ತಕ. ಕೀಲ್ ಗುಂಡ ಒಂದಂಗೆ 12 ತಿಂಗಳು ಕೆಲಸನ ಅಲ್ಲಲ್ತಕ. ನಾವಾಗೆ ಬ್ಯಾಸ್ರ ಬೆಟ್ಟಾಗಟ್ಟ ಕೆಲಸ ಇಲ್ಲ ಅನ್ನಂಗೆ. ಅದಕ್ಕೆ ತೆಗಿಬೇಡ ಇವಾಗ ಕೆಲಸದಿಂದ. ಮತ್ತು ನೀವು ಹಳ್ಳಿಯಿಂದ ಜನ ಕರ್ಕೊಂಬರ್ತೀನಿ ಅಂತಿದ್ದೆ, ಅದೇನು ಹಗುರ ಆಕತ್ತೇನು? ಅವ್ರನ್ನ ಕರ್ಕೊಂಬರ್ಬೇಕು, ಹೋಗಿ ಕಳಿಸಿ ಬರ್ಬೇಕು, ಹೋಗೋ ಬರೋ ಚಾರ್ಜ್ ಕೊಡ್ಬೇಕು ಅವ್ರಿಗೆ. ಅವ್ರಾಗಿ ಬಂದ್ರಂದ್ರೆ ಮತ್ತು ಎಲೆ ಅಡಿಕೆ ಉಣ್ಣಾಕ ಅದಕ್ಕೆ ಇದಕ್ಕೆ ಎಲ್ಲ ಮಾಡ್ಬೇಕವ. ನಮ್ದಂದ್ರೆ ಹಂಗಲ್ಲ, ಏನು ಹೋಗೋ ಬರೋ ಚಾರ್ಜ್ ಇಲ್ಲ ಏನಿಲ್ಲ. ನಡ್ಕೊಂತ ಬರ್ತೇವೆ, ನಡ್ಕೊಂತ ಹೋಗ್ಕವಿ. ನಾವು ಉಣ್ಣಾಕ ಕಟ್ಕೊಂಬಂದಿರ್ತೀವಿ. ಏನು ನೋಡುವ ಹಗುರ ಐತಿ, ಆದ್ರೆ ನೀವು ನಂಗೆ ಕೆಲ್ಸಕ್ಕೆ ಬರಬೇಡ ಅಂತೀಯಲ್ಲ, ಹಂಗೆ ಮಾಡಬೇಡ ಅಲ್ಲತಕ. ನಿನಗೂ ಒಂದು ರೀತಿ ಆಸರ, ನಮಗೂ ಒಂದು ರೀತಿ ಆಸರ ಆಕತಿ. ಹೌದಾ? ಅಷ್ಟೆಲ್ಲ ಗೊತ್ತೈತೆ ಹೌದಲ್ಲ? ಗೊತ್ತಿದ್ದಾರ ಮರ್ಯಾದಿದ್ದ ಕೈ ಹೆಂಗೆ ಕೆಲಸ ಮಾಡ್ತಾವ ನೋಡು. ಇಷ್ಟ ತನಕ ಈ ಟೈಮ್ ಪಾಸ್ ಮಾಡಿರಲ್ಲ, ಇದನ್ನೆಲ್ಲ ಸೇರಿಸಿ ಎಂದು ನಾನು ಎಷ್ಟು ಕಾಯಿ ಹರ್ಕೊಂಡು ಮುಂದೆ ಹೋಗಿರ್ತಾನೆ ಅಷ್ಟು ಸಮ ಬರ್ಬೇಕು ನೀವು. ಅಕಸ್ಮಾತ್ ಹಿಂದೆ ಉಳ್ಕಂದ್ರಿ ನೋಡು, ಮತ್ತೆ ಅರ್ಧ ಕೂಲಿನ ಕೊಡಕ್ಕೆ ನಮ್ಮ ಮತ್ತೆ ಹೇಳೋದಲ್ಲ, ನಾನು ಅರ್ಧ ಕೊಡಿಸ್ತೇನೆ ಕೂಲಿನ. ಆಮೇಲೆ ಕೆಲಸ ಅಂದ್ರಲ್ಲ, ಇವತ್ತು ಮಾಡ್ದಂಗೆ ಇನ್ನೊಮ್ಮೆ ನಮ್ಮ ಹೊಲ್ದಾಗ ಮಾಡಿದ್ರಿ ನೋಡು, ಮತ್ತೆ ನಾ ಮೊದಲೇ ಹೇಳಿರ್ತೇನೆ. ಇಲ್ಲ ತಕ ಒಂದೇ ಸಲ ಒಂದು ತಪ್ಪಾಗದ ಇಲ್ಲಲ್ತಕ, ಆಗ್ಲಲ್ಲ ಕತೇನ ಆತಗ. ನಾ ಈ ಕೆಲಸ ಹಿಡ್ದೆ ಅಂದ್ರೆ ಮುಗಿದೋತ, ಉಣ್ಣಾಕ್ ಸತೆ ಹೋಗಂಗಿಲ್ಲ ನೋಡಂತ ಬೇಕಾರೆ. ಹಂಗೆ ಬಕ್ಕಿ ಅಂದಾಗ ಸೀದ ಹೋಗಿ ಲಾಸ್ಟ್ ಮ್ಯಾರೆ ಎತ್ತೆ ಎದ್ದೇಳ್ತಾನೆ ನೋಡು. ಹಾಂ ಸರಿ ನಡಿ ಹೋಗು. ನೀನು ಏನಿಲ್ಲ ಕುಂತಿಲ್ಲ, ನಿನಗೇನು ಅರ್ಥ ತರ್ಬೇಕೇನ? ಕೆಲಸ ಮಾಡ್ತಾನೆ ಅಂತಿದ್ದಿ ಕುತ್ಕೊಂತಿಲ್ಲ, ಎದ್ದು ಹೋಗ ನೀನು. ಹೊಂಟಲ್ತಕ ಅಯ್ಯ ನೋಡೋ ಬೇಕಾರ ಎಲ್ಲರಿಗಿಂತ ನಾನು ಮುಂದುವರಿತೀನಿ ಕಾಯಿನ. ಇವ ಏನು ಬೆಂಡ್ಲಾರದಾರ ಇವರು? ಹೊಡೆದಾಡಿ ಮತ್ತೆ ನೋಡ ಏನು ಆಗೇ ಇಲ್ಲ ಅನ್ನಂಗೆ ಯಾ ನಮ್ಮನೆ ಕೆಲಸ ಮಾಡಕತ್ತಿದ್ದು. ಇವ್ರನ್ನ ಬಿಡ್ಸಕ್ಕೆ ಹೋಗಿ ನನಗದ ಮತ್ತೆ ನಡೀಲಿ ಒಂದಿಷ್ಟು ನೀರು ಕುಡಿದು ಹಂಗೆ ಕಾಲು ಮಾಡೋದು ಬಂದ್ರಾತ. ಗಂಟ್ಲೆಲ್ಲ ಒಣಗಿ ಶಾಂಡಿಗೆ ಆಗೈತಿ ರೀ. ನನಗೆ ಇವತ್ತು ಸಮಾಧಾನ ಅನ್ಸಕತ್ತೈತೆ ನೋಡ್ರಿ. ಖರೆಗಂದ್ರೆ ಸ್ವಂತ ಮನೆಯಾಗ ಇದ್ದದ್ದು ಅನುಭವನ ಇದಾಗಿದ್ದಿಲ್ಲ ನನಗೆ. ಹೆಂಗಿರ್ತೈತಪ್ಪ ಮನೆ ಇಲ್ದರ್ದು ಗುಳಾಟ, ಅಲ್ಗೊಮ್ಮೆ ಇಲ್ಗೊಮ್ಮೆ ಓಡಾಡೋದು, ಮನೆ ಬಾಡಿಗೆ ಹುಡ್ಕೋದು, ಅದು ಹೆಂಗೇನೋ ಅನ್ನಂಗೆ ಆಗ್ಬಿಟ್ಟತ್ತು. ನನಗೆ 2 ದಿನ 3 ದಿನ ಅಲ್ಲೇದಲ್ಲೇ ಕಳೆದು ಬಿಟ್ನಲ್ಲ ಯಪ್ಪ. ಮನೇದು ಇಷ್ಟು ಮಹತ್ವ ಐತೆ ಅಂತ ಗೊತ್ತಿದ್ದಿಲ್ಲ. ಖರೇನ ಮನೆ ಇಲ್ದರಿಗೆ ಮಾನಿಲ್ಲ ಅಂತಾರ, ಸುಳ್ಳಲ್ಲಿ ನೋಡಪ್ಪ ಅದು. ನನಗೆ ಈ ಸತ್ಯ ಅನ್ಸಕತೈತೆ ಆ ಮಾತು. ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ಇದು ನನ್ನ ಜೀವನದಾಗ ಒಂದು ಸರಿ ನಡೆದತ್ತು. ನಮ್ಮ ಮನೆಗೆ ಹಿಂಗೊಬ್ರು ಕಾರ್ಡ್ ಕೊಡೋರು ಬಂದಿದ್ರು. ನಾವು ನಮ್ಮ ಬೇಕಾದ್ರ ಮನೆಯಾಗ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಅಂತ ಇದ್ವಿ, ನಮಗೂ ತೊಂದರೆ ಐತೆ ಅಂಥೇಳಿ. ಅವಾಗ ಅಂದ್ರೆ ನೀವೇನವ ಆರಾಮ ಇಲ್ಲೇ ಇರ್ತೀರಿ, ನಿಮಗೇನು ಮನೆ ಹುಡ್ಕ ಚಿಂತಿಲ್ಲ, ಬಾಡಿಗೆ ಕಟ್ಟೋ ಟೆನ್ಷನ್ ಇಲ್ಲ, ಆರಾಮದಿರಿ ಬಿಡ ಅಂತ ಅಂದು ಹೋಗಿದ್ರು. ಅದಕ್ಕೆ ಮನೆ ಇಲ್ದರಿಗೆ ಮರ್ಯಾದೆನೇ ಇರಲ್ಲೇನೋ ಆ ಥರ ಅನಿಸಿತ್ತು ನನಗೆ. ಅದನ್ನು ಇಲ್ಲಿ ತಗೊಂಡನಿ. ದಯವಿಟ್ಟು ಇದರಿಂದ ಬೇರೆಯವ್ರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಇರಲಿ. ಹಂಗೆಲ್ಲ ಏನಿಲ್ಲ ಬಿಡ್ಲೆ, ನಾವು ಹೆಂಗೆ ಅನ್ಕೊಂತೇವೆ ಹಂಗದು. ಅದು ಹೋಗ್ಲಿ, ಚಲೋತ್ನೆ ಒಂದು ಕಪ್ ಹಾಲು ಹಾಕಿ ಸ್ಟ್ರಾಂಗಾಗಿ 1 ಲೋಟ ಚಾ ಮಾಡ್ಕೊಂಬ. 2 ಲೋಟ ಮಾಡ್ಕೊಂಬಂದ್ಬಿಡು ನೀನು. ನಾನು ಕುತ್ಕೊಂಡು ಆರಾಮಾಗಿ ಚಾ ಕುಡಿಯೋಣ. ಮನಸ್ಸಿಗೆ ಇವತ್ತು ನೆಮ್ಮದಿ ಅನ್ಸಾಕತ್ತೈತೆ ನನಗೂ. ಸರಿ ಮಾಡ್ಕೊಂಬರ್ತಾನೆ. ಅಂದಂಗೆ ಫೋನ್ ಮಾಡಿದ್ನೇನ್ರಿ ಇವನ ಪ್ರಶಾಂತ? ಇನ್ನೂ ಮಾಡಿಲ್ಲ ಫೋನ್. ನೀನೇನು ಹಚ್ಚಕ್ ಹೋಗ್ಬೇಡ, ಆರಾಮ್ ಮಾಡ್ತಾನ. ಹೋಗ್ಲು 1 4 ದಿನ ಆರಾಮ್ ಅಡ್ಡಾಡ್ಕೊಂಬರ್ಲಿ. ಏನೈತೆ ಅವ್ರದಾರ ಇಲ್ಲಿ ಕೆಲಸ ಹೌದಲ್ಲ?
ನಾವೇನು ಹಗ್ಲೆಲ್ಲ ರಜೆ ಮಾಡ್ಸಂಗಿಲ್ಲ ಎಲ್ಲಿ ಕಳ್ಸಂಗಿಲ್ಲ ಏನಿಲ್ಲ ಅಡ್ಡಾಡಿ ಆರಾಮಾಗಿ ಬರಲಿ